ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನನ್ನ ಟೈಮರ್ ಹಾಳಾಗಿ ಹಿಡಿತಿದ್ದು ತನಸಕ್ಕೆ ಸಮ ಆಯ್ತು. ನನ್ನ ಜೀವನ ಟೈಮು ಹಾಗೆ ಎಷ್ಟೊತ್ತಿಗೆ ಹಾಳಾಗುತ್ತೆ ಎಷ್ಟೊತ್ತಿಗೆ ಸರಿ ಆಯ್ತು ಅಂತ ಗೊತ್ತಿಲ್ಲ. ಈ ಟೈಮರ್ ಸರಿ ಆದ ಖುಷಿಗೆ ಐಸ್ ಕ್ರೀಮ್ ತಿಂತಿದ್ದೆ. ಬನ್ನಿ ನೀವು ಜಾಯ್ನ್ ಆಗಿ. ಅಷ್ಟೇ ಬರೀ ಐಸ್ ಕ್ರೀಮ್ ತಿಂದು ವಿಡಿಯೋ ಎಲ್ಲ ಇವತ್ತು ಬೇರೆ ಇತ್ತು ಪ್ಲಾನ್. ಹಾಂ ಬೇಗ ಬೇಗ ತಿನ್ನು. ನೀವು ಐಸ್ ಕ್ರೀಮ್ ತಿನ್ನೋಕೆ ಹೋಗಬೇಡಿ. ನಾನು ಇದು ಖುಷಿ ಆಗಬೇಕಷ್ಟೇ ತಿನ್ನೋದು. ನಾನು ಹೇಳ್ತೀನಿ ಐಸ್ ಕ್ರೀಮ್ ಯಾಕೆ ತಿನ್ನಬೇಡಿ ಅಂತ. ಐಸ್ ಕ್ರೀಮ್ ಎಂತ ಕೊಟ್ಟದ್ದು ಗೊತ್ತಾ? ಏನಕ್ಕೆ? ಮೊನ್ನೆ CSK ಸೋಲ್ತದ ಅದಕ್ಕೆ. ನೀ ಮರ್ಕದಿಯಲ್ಲ, CSK ಸೋಲ್ತಂದಳಿ ಅದಕ್ಕೆ ಒಂದು ಐಸ್ ಕ್ರೀಮ್ ಕೊಟ್ಟದ್ದು. ಇವತ್ತಿಲ್ಲ ಚೆನ್ನಾಗಿ. ಹಂಗಾರೆ ಈಗ ಐಸ್ ಕ್ರೀಮ್ ತಿಂತೇ ಇಲ್ಲ? ಹಾಂ ಇವತ್ತಿಲ್ಲ ಅದಕ್ಕೆ ಸಿಕ್ಕಿಲ್ಲ. ಹಾಂ ಆಯ್ತು. ಈಗ ಒಂದು ವಿಡಿಯೋ ಇತ್ತು ಬೇರೆ ಮಾಡೋಕ್ಕೆ. ಎಂತ ಕಾಣ್ ತಿಂಡಿ ತಿಂದ ಹಬ್ಬಕ್ಕೂ ಕರಿ. ನಂಚೂರು ಕೆಲಸ ಇತ್ತು, ನಾನು ಕೆಲಸ ಮಾಡಿ ಬರ್ತೇನೆ. ಅದೇ ಇದು ಬಟರ್ ಸ್ಕಾಚ್ ಪಿಸ್ತಾ ಆರ್ಟಾ? ಹಾಂ ಸರಿ. ಇವತ್ತು ಅಂದರೆ ಪಿಸ್ತಾ ಆರ್ಟಿದು ವಿಡಿಯೋ ಮಾಡು. ಪಿಸ್ತಾ ಕ್ರಾಫ್ಟ್. ನಾನೆಲ್ಲ ರೆಡಿ ಮಾಡಿ ಇಡುದಾ? ನೀ ತಿಂತೆ. ಪಿಸ್ತಾ ಐಸ್ ಕ್ರೀಮ್ ಅಕ್ಕ, ಪಿಸ್ತಾ ಕ್ರಾಫ್ಟ್ ಅಕ್ಕ ಈಗ ನಿಮಗೆ? ಸರಿ. ಇವತ್ತು ಯಾವುದೇ ಸೆಲೆಬ್ರೇಷನ್ ಅಂದರೆ IPLಗೋಸ್ಕರ ಅಲ್ಲ, ನನ್ನ ತಮ್ಮ ಬರ್ಡೇ. ಹ್ಯಾಪಿ ಬರ್ಡೇ ದಶೀತ್, ಗಾಡ್ ಬ್ಲೆಸ್ ಯು. ಮತ್ತು ಯುಗಾದಿಯೂ ಹೌದು. ಇವತ್ತು ಯುಗಾದಿಯೂ ಹೌದು, ಅಂಬೇಡ್ಕರ್ ಜಯಂತಿಯೂ ಹೌದು, ನನ್ನ ತಮ್ಮನ ಬರ್ತಡೇನೂ ಹೌದು. ಇದಕ್ಕೆಲ್ಲಗೋಸ್ಕರ ಐಸ್ ಕ್ರೀಮ್ ತಿಂದೆ. ಮತ್ತು ಇವತ್ತು CSK ಮ್ಯಾಚೂ ಇತ್ತು. ಇದೇ ಖುಷಿಗೆ ನಾವೀಗ ಕ್ರಾಫ್ಟ್ ಮಾಡುವ. ಈಗ ಕ್ರಾಫ್ಟಿಗೆ ಎಲ್ಲ ಬೇಕಾದ ಸಾಮಾನು ಈಗ ಬೆಚ್ಕೊಂಬ. ಈಗ ಐಸ್ ಕ್ರೀಮ್ ಎಲ್ಲ ಬೆಚ್ಕೊಂಬ ಆಯ್ತು. ಯಾರು ಅಷ್ಟೇ ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಒಂದು ಕಡೆಯಿಂದ ನಂದು ಮತ್ತು ಕಿನ್ನಲ್ಲಿದು ಒಂದು ಸಜೆಷನು. ನೀವು ಸ್ಟಾರ್ಟ್ ಮಾಡೋದು ಮೊದಲ ಕ್ರಾಫ್ಟಿಗೆ ಎಂತೆಲ್ಲ ಬೇಕು ಅದನ್ನ ಇನ್ನೂ ತೋರಿಸ್ಕೊಂಡ. ಈಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಮತ್ತೆ ಅದನ್ನೆಲ್ಲ ತೋರಿಸ್ಬೇಕು. ನಿಮ್ಗೆ ಗೊತ್ತಿದ್ಲಕ್ಕ ನಾನು ಸಿಂಗಲ್ ಹ್ಯಾಂಡ್ ಹೆಂಗೆ ಮಾಡೋದು, ಅದಕ್ಕೆ ನಂಗೆ ಸ್ವಲ್ಪ ಬೇರೆಯವ್ರ ಹೆಲ್ಪ್ ಬೇಕು. ಮೊದಲಿಗೆ ಈಗ ನಾನು ಸ್ಮಾಲ್ ಟೇಬಲ್ನ ಇಟ್ಕೊಂತಿದ್ದೆ. ಅದಕ್ಕೆ ಈ ಟೇಬಲ್ ನನಗೆ ಮಸ್ತ್ ಕಂಫರ್ಟ್ ಟೇಬಲ್, ಅದಕ್ಕೆ ನಾನು ಏನು ಬೆಚ್ಕೊಂತಿದ್ದೆ. ನೀವು ಬೇಕಾದರೆ ನಿಮ್ಗೆ ಇಷ್ಟ ಬಂದ ಟೇಬಲ್ ಅಥವಾ ಫ್ಲೋರ್ ಮೇಲೆ ಮಾಡ್ಕೊಳ್ಬೇಕು. ಇದಕ್ಕಾಗಿ ಬಟ್ಟೆ ಆಯ್ತಂದ್ರೆ ಕೇಕ್ ಇದು ಪ್ಲೇಟ್. ಹಿಂಗಿನ ಸುಮಾರು ಪ್ಲೇಟ್ ನನ್ನ ಹತ್ರ ಇತ್ತು. ಹಿಂಗಿನ ವಾಶ್ ಮಾಡಿ ಬೆಚ್ಕೊಂಡಿದೆ. ಹಿಂಗೆಲ್ಲ ಬದಿಗಿತ್ತ ಒಂದಾಗ ಮಾಡಿದ್ರೆ ಯೂಸ್ ಮಾಡ್ತೇನೆ. ನಾನು ಪಿಂಕ್ ಸ್ಟೇಷನ್ ಡೆಕೋರೇಷನ್ ಮಾಡೋಣ ಇದೆ. ನಾನು ಇಷ್ಟೊಂದು ವಿಷಯನ ಕಲೆಕ್ಟ್ ಮಾಡಿ ಇಟ್ಟಿದೆ. ನಿಮಗೆ ಬುಲೆಟ್ ಪ್ಲೇಟಿಂಗ್ ಎಂತ ಅಂತ ನೀವು ಕಮೆಂಟ್ ಮಾಡಿ. ನಾನು ಮಾಡೋಕ್ಕೆ ಕಲರ್ಸ್ ಮತ್ತೆ ಗ್ಲೂ, ಸ್ವಲ್ಪ ನೀರು ಅಂದ್ರೆ ವಾಟರ್. ಇದನ್ನೆಲ್ಲ ಸೈಡಿಗೆ ಇಟ್ಕೊಂಬ. ಯಾವ್ದು ಬೇಕು ಕಲರ್ ಹಾಕೋಕೆ ಅದು ಮಾತ್ರ ಸಾಕಿ. ಆಯಿತಾ? ಗ್ಲೂ ಮತ್ತೆ ಈಗ ಯೂಸ್ ಇಲ್ಲ. ಈಗ ಇದು ಹಾಕಿ ಚಂದ ಹಾಕಿದ್ದೀವಿ.
ಸ್ವಲ್ಪ ಹಾಕಿ ಸರ್. ಈಗ ನಾನು ನೀರನ್ನ ಇಲ್ಲಿ ಸ್ವಲ್ಪ ನೀರು ಹಾಕಂತೆ. ನನ್ನ ಯೂಟ್ಯೂಬಲ್ಲಿ ಸುಮಾರು ಯೂಟ್ಯೂಬ್ ಇತ್ತು. ನನ್ನ ಯೂಟ್ಯೂಬ್ ಚಾನಲ್ಗೆ ಈಗ ಸುಮಾರು ಯೂಟ್ಯೂಬ್ ಇತ್ತು. ಆ ಕ್ಯಾನ್ ಡ್ರಾಯಿಂಗ್ಸ್ ಅಂದ್ರೆ ಕ್ರಾಫ್ಟ್ ಅಂದ್ರೆ ಪ್ಲೇ ಲಿಸ್ಟಾಗಿ ಇಟ್ಕೊಂಡು ಯೂಟ್ಯೂಬ್ ಸ್ಕಿಪ್ ಮಾಡಬೇಡಿ, ಮುಂದೊತ್ಸಿಕಂಡು ಇಲ್ಲಿ ಒಂದೊಂದಕ್ಕೆ ಕಲರ್ ಹಾಕ್ತಿದ್ದೆ. ಹಂಗಪ್ಪ ಸುಮಾರು ಹೊತ್ತಿದಿತ್ತು. ನಾನು ಇಲ್ಲಿ ಕಲರ್ ವೇಸ್ಟ್ ಆಗ್ಕಾಗಂದು ಒಂದೊಂದಕ್ಕೆ ಹಾಕ್ತಿದ್ದೆ. ನೀವು ಬೇಕಂದ್ರೆ ಬೇರೆ ಥರ ಪ್ಲ್ಯಾನ್ ಮಾಡ್ಲಿಕ್ಕೆ. ಡ್ರೈ ಆಗೋಗಿ ಬಿಡುವ, ಇಲ್ಲಿಡುವ. ಇದೇನು ಈ ಥರ ಬೇರೆ ಬೇರೆ ಕಲರು ಹಾಕಿ ಅಲ್ಲ. ನಾವೀಗ ಫಸ್ಟಿಗೆ ಈ ಕಲರಲ್ಲೇ ಎಲ್ಲ ಹಾಕುವ. ಹೆಂಗೆ? ಕೈ ಮಾತ್ರ ಸರಿ ತೊಳಿ, ಕಲರ್ ಪೂರ ಇಟ್ಕಂತಲ್ಲ. ಹೀಗೆ ಒಂದೊಂದನ್ನೇ ಮುಗಿಸುವ. ನೀನು ಹೀಗೆ ಒಂದೊಂದನ್ನೇ ಮುಗಿಸ್ಕತ್ತೀಗ. ಇನ್ನೊಂದು ಐಡಿಯಾ ಇತ್ತು, ಫಸ್ಟೇ ಅಣಿಸೋದು ಎಲ್ಲದಕ್ಕೂ, ಆಮೇಲೆ ಕಲರ್ ಹಾಕೋದು. ಆದರೆ ಇದ್ರಿಗಿಂತ ಇದೇ ನೀಟ್ ಆಯ್ತು ಮಾತ್ರ. ಸ್ವಲ್ಪ ಪಾಸ್ ಮಾಡ್ತಿದ್ದೆ. ನಾನಿಲ್ಲಿ ಕಲರ್ ಹಾಕೆಲ್ಲ ಇತ್ತು, ನನ್ಸುಕಿತ್ತು ಕೆಲಸ. ನಾವೇ ಎಂತೆಲ್ಲ ಮಾಡಿಕೊಂಡು ಮನಸ್ಸಿಗೆ ಎಷ್ಟು ಖುಷಿ ಆಯ್ತಲ್ಲ. ಇಲ್ಲ ಎಂತೆಲ್ಲ ಬರೆದು ಅದೆಲ್ಲ ಬದಿಗಿಟ್ಟಿದ್ದೆ. ನಾ ಇದೇ ಮಾಡಿ ಕಂಡದಷ್ಟೇ, ಇನ್ನು ಗಮ್ಮ ಹಾಕಕ್ಕಷ್ಟೇ. ಬನ್ನಿ ಗಮ್ಮ ಹಾಕಿ ಅನ್ಸುವ. ನನ್ನ ಹಳೆಯದು ನೀವು ಕಂಡಿದ್ಲಕ್ಕ ಫೆಬರ್ ಸಾಲ್ಟ್ ಸ್ಟೋನ್ ಪೇಂಟಿಂಗ್, ಅದರಿಂದ ಪುನಃ ಮಾಡೋ ಪ್ಲ್ಯಾನು ಇತ್ತು. ಅದ ಸಮ್ ಪೇಂಟಿಂಗ್ ನಂಗೆ ಮಾಡೋ ಖುಷಿ ಅದ. ಮಾಡುವ ನೆಕ್ಸ್ಟ್ ಇದು ನಂಗೆಲ್ಲ ಬರ್ತದೆ. ನಂದು ಮೊದಲಿನ ಇದೆಲ್ಲ ಕಂಡು ಮಾಡೋ ಟ್ರೈ ಮಾಡಿ. ಅದರ ಪ್ಲೇ ಲಿಸ್ಟಂಗಿತ್ತು. ಒಳ್ಳೆ ಡ್ರಾಯಿಂಗ್ ಯೂಟ್ಯೂಬ್ ಚಾನಲ್ ಹೆಸರನ್ನ ಕಮೆಂಟಂಗೆ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡಿದೆ. ಒಂದೊಂದಕ್ಕೆ ನೀಟಾಗಿ ಗಮ್ ಹಾಕಿ ಅನ್ಸಕ್ಕೆ. ಇದು ಸರ್ಕಲ್ ಶೇಪ್ ಹಂಗೆ ಪಕೋಯ್ ನಾನು ಸರ್ಕಲ್ ಹಂಗೆ ಮಾಡ್ತೆ. ಈಗ ಅನ್ಸಿದ ಮೇಲೆ ಹೆಂಗೆ ಬರ್ತದೆ ನೀವೇ ಕಾಣ್ಕತ್ತ. ಇದ್ರ ಮೇಲೆ ನೇಚರ್ ಡ್ರಾಯಿಂಗ್ ಮಾಡೋದು ಚೆಂದ ಆಯ್ತು. ನಮ್ಮ ಪ್ರಕೃತಿ ನಮ್ಗೆ ಎಷ್ಟೆಲ್ಲ ಕೊಡುತ್ತಲ್ಲ, ಈ ಇಷ್ಟೆಲ್ಲ ಪ್ರಕೃತಿಯಿಂದಲೇ ಕೊಡುದ. ತಿಮ್ಮಕ್ಕೂ ಆಯ್ತು, ಚಿತ್ರ ಬಿಸುಕು ಆಯ್ತು. ನಂಗೆ ವೇಸ್ಟ್ ಎಂಥದ್ದು ಇಲ್ಲಲ್ಲ. ಎಷ್ಟು ಕ್ಯೂಟ್ ಆತ್ಕ ನೀನು. ಎಷ್ಟು ಈ ಥರ ವೇಸ್ಟ್ನೆಲ್ಲ ಬಿಸಾಕಿದ್ರೆ ಇನ್ನು ಯೂಸ್ ಆಪನ್ನ ಮಾಡ್ಲಕ್ಕೆ. ನೀವನ್ನ ದೊಡ್ಡದ ಇದು ನಿಮ್ಮ ಮಕ್ಕಳಿಗೂ ಹೇಳಿಕೊಡಿ. ಚಿಕ್ಕ ಮಕ್ಳು ಈ ಥರ ರಜೆನ ಯೂಸ್ ಮಾಡ್ಕೊಂಡು ಕ್ರಾಫ್ಟ್ ಮಾಡೋದು ಹಂಗಿದ್ದು ಅದೆಲ್ಲ ಮಾಡಿಲ್ಲ. ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಸಮ್ಮರ್ ಕ್ಯಾಂಪ್, ಆ ಕ್ಯಾಂಪ್, ಈ ಕ್ಯಾಂಪ್ ಅನ್ನಲ್ಲಿ ಮನೆಯಿಂದ ಹೊರಗೆ ಓಡಿಸೋದಲ್ಲ
ಮಕ್ಕಳೊಟ್ಟಿಗೆ ಕೂತ್ಕೊಂಡು ಅವರು ಈ ಥರ ಎಲ್ಲ ಮಾಡಿದ್ರೆ ಮಕ್ಕಳಿಗೂ ಖುಷಿ ಆಯ್ತು. ಯಾರೋ ಮಾಡಿಸೋದನ್ನು ಕಲಿಯೋದಲ್ಲ, ನಾವೇ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಈ ಥರ ಎಲ್ಲ ಚಿತ್ರ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳಿಗೂ ಒಂದು ಮೆಮೊರಿ ಇರುತ್ತು, ಖುಷಿ ಆಯ್ತು. ಹಾಗೆ ಹೇಳಿ ಅವನಿ ಹೇಳಿ ಕರೆಕ್ಟ್. ವರ್ಷ ಇದೆಯಾ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ರಜೆ ಹಿಂಗಾರು ಮನೆಗೆ ಬಿಡುವುದಿಲ್ಲ, ಉಸಮ್ಮ ಕ್ಯಾಂಪಿಗೆ ಬಿಸಾಕಿ ಬಿಡುವುದು. ಮಕ್ಕಳನ್ನ ತಂಗಿ ಮಾಡೋದು, ಮಕ್ಕಳು ಖುಷಿಯಲ್ಲ ನಮ್ಮ ಮಕ್ಕಳು ಮನೆಗಿದ್ರೆ ಸರಿ, ಅವ್ರಿಗೆ ರಗಲಿ ಇರ್ತಲ್ಲ. ಕೆಲವು ಮಕ್ಕಳು ಹಾಗೆ ಅಲ್ಲ, ತುಂಬ ತಂಟೆ ಮಾಡ್ತಿರ್ತಾರಲ್ಲ, ಅದಕ್ಕೆ ತೆಗೆದು ಸಮ್ಮರ್ ಕ್ಯಾಂಪ್ ಆ ಕ್ಯಾಂಪ್ ಈ ಕ್ಯಾಂಪ್ ಅನ್ನಿ ಹಾಕ್ತಾರೆ. ಅಮ್ಮ ಆಚೆ ಹೊಗೆಲ್ಲ ಒಳ್ಳೆ ಆಗುತ್ತೆ, ಮನೆ ಮಾತ್ರ ಅಂದರೆ ಬೆಂಗಳೂರು ಮಾತ್ರ ಸೋಲುದು. ಅದವ್ರು ಸಮ್ಮರ್ ಕ್ಯಾಂಪಿಗೆ ಹೋಗ್ತಿದ್ದದ್ದು ಮೊದಲು, ಮನೆ ಗಾಡಿ ಹಬ್ಬಿಸಿ. ಕರೆಕ್ಟಾ ಅಮ್ಮ? ಇಷ್ಟಂಚೆ ಆಯ್ತು, ಇನ್ನು ರೌಂಡ್ ಹಾಕುವ. ರಿಂಗ 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 ರೀ. ಹೆಂಗಿತ್ತು ಕ್ರಾಫ್ಟ್ ಮಾಡೋಕೆ ಮಸ್ತ್ ಪೇಷನ್ಸ್ ಬೇಕಾಯ್ತು. ಇವರು ಒಂದ್ಸಲ ಯೂಟ್ಯೂಬಿಗೆ ಹಾಕಿ ತೆಗೆದೆ, ಕಾಪಿ ರೈಟ್ ಬಂತಂದು. ಫಸ್ಟ್ ಸಾಂಗ್ ಇದ್ದಿತ್ತು, ಅದು ತೆಗೆದೆ. ಈಗ ಮಾತಾಡ್ತಿದ್ದೆ ಎಂತಕ್ಕಂದರೆ ಸಾಂಗ್ ಹಾಕಿದ್ದು ಕಾಪಿ ರೈಟ್ ಬರ್ತಾರ. ನಿಮಗೆ ಅಂತ ಸ್ವರ ಹಿಡಿತಾರೆ ಮ್ಯೂಟ್ ಮಾಡಿ ಬರೀ ಬಚ್ಚಕ್ಕೆ ಹೋಯ್ನಿ. ಇವುದೇ ಮಾತ್ರ ಒಂಚೂರು ಸ್ಕಿಪ್ ಮಾಡಬೇಡಿ ಪ್ಲೀಸ್. ಫ್ಯಾನೆಲ್ಲ ಬಂದು ಮತ್ಕ ವಹಿಸ್ಕೊತೀನಿ, ಹಂಗಪ್ಕೊ ಯಾರು ಕಾಣಿ. ಏನು ಲೈಕ್ ಆಯ್ತು ಕಾಣಿ. ಇದು ಮಧ್ಯೆ ಇನ್ನೂ ಎಂಥದ್ದು ಇದುವ ಅಷ್ಟೊತ್ತಿಗೆ ಇನ್ನೂ ಲೈಕ್ ಆಯ್ತು. ಇವುದೇ ಕಮೆಂಟ್ ನಿಮ್ಗೆ ಎಂಥದ್ದು ಐಡಿಯಾ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಆಕೆ ಹಿಂಗೆ ಮಾಡ್ಲಿಕ್ಕಿತ್ತು ಅಂದು. ನಾನು ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಿದ್ದೆ. ನೀವು ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಅಷ್ಟೊತ್ತಿಗೆ ನಂಗೆ ಹೊಸ ಹೊಸ ಕಂಟೆಂಟ್ ಇದೆ, ಇವುದೇ ಫುಲ್ ಖುಷಿ ಆಯ್ತು. ಈ ಥರ ಬಿಸಾಕುದನ್ನ ಯೂಸ್ ಮಾಡಿ ಕ್ಲಾಸ್ ಮಾಡಿ ನಮಗೂ ಎಷ್ಟು ಖುಷಿ ಆಯ್ತಲ್ಲ. ಪೇಪರ್ ನನಗೆ ಧೋನಿ ಮತ್ತು ನನಗೆ ಎಷ್ಟು ಖುಷಿ ಆಯ್ತು. ಈ ಥರ ಒಂದು ವೇಸ್ಟ್ ಆಗಿ ಆಲ್ ಡೆಕೋರೇಟಿವ್ ರೆಡಿ ಆಯ್ತು ಕಾಣಿ. ಐ ಹೋಪ್ ನೀವೆಲ್ಲ ಇವುದನ್ನು ಎಂಜಾಯ್ ಮಾಡಿ ನೆನೆಸ್ಕೊಂಡಿದೆ. ನಾನು ಎಷ್ಟು ಯೂಸ್ ನನಗೆ ಓಲ್ಡ್ ಸೀರೆ ಯೂಸ್ ಮಾಡ್ಕೊಂಡು ಬೇರೆ ಎಂತೆಲ್ಲ ಮಾಡೋಕೆ ಟ್ರೈ ಮಾಡಿದೆ. ಈ ಉರಿ ಬಿಸಿಲಂಗೆ ಕೂಲ್ ಡ್ರಿಂಕ್ಸ್ ಹಾಕೋದು ಕೊಯ್ಬೇಡಿ, ಮನೆಗೆ ಮಾಡಿದ ನೀರು ಕುದೀನಿ, ಮನೆಗೆ ಜ್ಯೂಸ್ ಮಾಡ್ಕೊ ಕುದೀನಿ. ಎಲ್ಲರೂ ನನ್ನ ಮುಂದೆ ನೀವೇ ಕಾಯ್ತಾ ಇರಿ. ಯೂಸನ್ನ ಸುಮಾರು ಟೈಮ್ ಹಿಡಿಯಿತು ಮಾಡೋಕ್ಕೆ. ನೀವೇ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಕ್ಕಿದಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್.